ಅನ್ವಿತಾ ಸೂರ್ಯವಂಶಿ ಭಾಗ 37. ವೇದ್, ನಿನಗೆ ಸ್ವಲ್ಪನೂ ಬುದ್ಧಿ ಇಲ್ವಾ? ಹೀಗೆಲ್ಲ ಆಟ ಆಡ್ಬೋದಾ? ನನಗಿವಾಗ ನಿಜವಾಗಿಯೂ ತುಂಬ ಭಯ ಆಯಿತು ಗೊತ್ತಾ ಅಂತ ಅನ್ವಿತಾ ಕಣ್ಣುಗಳನ್ನು ದೊಡ್ಡದು ಮಾಡಿ ಮುದ್ದಾಗಿ ಬಯಕ್ಕೆ ಆರಂಭಿಸ್ತಾಳೆ. ಇವಾಗ ನಿನ್ನ ಜೊತೆ ಯಾವುದೇ ಕಾರಣಕ್ಕೂ ಮಾತಾಡೋದಿಲ್ಲ. ನಿನ್ನ ಈ ಅಂಡಮಾನ್ ಹನಿಮೂನ್ ಇನ್ನು ಮುಂದೆ ನೀನೊಬ್ಬರೇ ಒಂಟಿಯಾಗಿ ಮಾಡ್ಕೊ. ನಾನಂತೂ ಬರಲ್ಲ ಎಂದು ಅನ್ವಿತಾ ತೀವ್ರವಾದ ಮನಸ್ಸಿನಿಂದ ಅಲ್ಲಿ ಪಕ್ಕದಲ್ಲಿದ್ದ ಸೋಫಾದ ಮೇಲೆ ಹೋಗಿ ಕುಳಿತು ತನ್ನ ಮುದ್ದಾದ ಮೂಗನ್ನು ಕೋಪದಿಂದ ಸುಗ್ಗಟ್ಕೊಂಡ್ಳು. ಅನ್ವಿತಾ, ನಾನು ಸುಮ್ಮನೆ ನಿನ್ನ ಸ್ವಲ್ಪ ಎದುರಿಸ್ತಿದ್ದೆ ಅಷ್ಟೇ ಕಣೆ. ನೀನು ಇದಕ್ಕೆ ಹೀಗೆ ದೊಡ್ಡದಾಗಿ ಕೋಪ ಮಾಡ್ಕೊಳ್ತಿದ್ರೆ ನಾನು ಏನು ಮಾಡಲಿ ಅಂತ ಋಗ್ವೇದ ನಗುತ್ತಾ ಬಂದು ಅವಳ ಪಕ್ಕದಲ್ಲೇ ಸೋಫಾದ ಮೇಲೆ ಕುಳಿತುಕೊಳ್ತಾನೆ. ಅನ್ವಿತಾ ಅವನ ಕಡೆಗೆ ನೋಡದೆ ತಕ್ಷಣ ತದ್ವಿರುದ್ಧವಾಗಿ ಅವನಿಗೆ ಬೆನ್ನು ಹಾಕಿ ಮುಖ ತಿರುಗಿಸಿ ಕುಳಿತುಕೊಂಡ್ಳು. ಹಾಗಾದರೆ ನಮ್ಮ ಮಹಾರಾಣಿ ಮೇಡಮ್ ಅವರು ನಾನು ಹೇಳುವ ಸಮಾಧಾನದ ಮಾತನ್ನು ಸುಲಭವಾಗಿ ಕೇಳೋದಿಲ್ಲ ಅಂತಾಯಿತು. ಋಗ್ವೇದ ತನ್ನಷ್ಟಕ್ಕೆ ತಾನೇ ತುಂಟತನದಿಂದ ನಗ್ತಾನೆ. ಅವಳು ಅವನ ಮುಂದಿನ ಪ್ಲಾನ್ ಏನೆಂದು ಅರ್ಥ ಮಾಡಿಕೊಳ್ಳೋ ಮೊದಲೇ ಅವನು ಒಮ್ಮೆಲೆ ಬಾಗಿ ಅವಳ ಇಡೀ ಮೃದುವಾದ ದೇಹವನ್ನು ಸೋಫಾದಿಂದ ತನ್ನ ಬಲವಾದ ಹೆಗಲ ಮೇಲೆ ಒಂದೇ ಕೈಲಿ ಎತ್ತುಕೊಳ್ತಾನೆ. ವೇದ್, ಬಿಡು, ನನ್ನ ಕೆಳಗಿಳಿಸು ವೇದ್, ಪ್ಲೀಸ್ ಬಿಡು. ಅನ್ವಿತಾ ಗಾಳಿಯಲ್ಲಿ ಒದ್ದಾಡುತ್ತಾ ತನ್ನ ಕೈಗಳಿಂದ ಅವನ ಬೆನ್ನನ್ನು ಜೋರಾಗಿ ತಟ್ಟುತ್ತಾ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನಿಸ್ತಿದ್ಲು. ನೀನು ಇಷ್ಟೊಂದು ಜೋರಾಗಿ ಹಾರದ ಹೊರತು ನಿನ್ನ ಕೋಪ ಕಡಿಮೆ ಅಂತ ಒಪ್ಪಿಕೊಳ್ಳೋದು ಹೊರತು ನಾನು ನಿನ್ನನ್ನು ಎಂದಿಗೂ ಕೆಳಗೆ ಬಿಡೋದಿಲ್ಲ ಅನ್ವಿತಾ. ಋಗ್ವೇದ ಹೆಗಲ ಮೇಲೆ ಅವಳನ್ನು ಹೊತ್ಕೊಂಡು ಮಲಗುವ ಕೋಣೆಗೆ ಹೆಜ್ಜೆ ಹಾಕ್ತಾನೆ. ಹಾಗಾದರೆ ಏನು? ನೀನು ನನ್ನನ್ನು ಕೆಳಗೆ ಇಳಿಸ್ತಿದ್ರೆ ಇವಾಗ ಏನು ಮಾಡ್ತೀಯಾ ಹೇಳು? ಅನ್ವಿತಾ ತನ್ನ ಎರಡೂ ಕಾಲುಗಳನ್ನು ಗಾಳಿಯಲ್ಲಿ ಚಲಿಸುವ ಮೂಲಕ ಅವನ ಹಿಡಿತದಿಂದ ತಪ್ಪಿಸ್ಕೊಳ್ಳೋಕೆ ವ್ಯರ್ಥ ಪ್ರಯತ್ನ ಮಾಡ್ತಾ ಇದ್ಲು. ಹಾಗಾದರೆ ನಾನು ಇವಾಗಲೇ ನಿನ್ನ ಈ ಮುದ್ದಾದ ಬಾಟಮ್ ಮೇಲೆ ಜೋರಾಗಿ ಹೊಡೆತ ಕೊಡಬೇಕಾಗತ್ತೆ ಮಿಸ್ಸಸ್ ಅನ್ವಿತಾ ಎಂದು ಋಗ್ವೇದ ಅತ್ಯಂತ ರೊಮ್ಯಾಂಟಿಕ್ ಆಗಿ ಗಂಭೀರ ಧ್ವನಿಯಲ್ಲಿ ಹೇಳ್ತಾನೆ. ಆ ಮಾತನ್ನು ಕೇಳುತ್ತಿದ್ದಂತೆ ಇಷ್ಟು ಹೊತ್ತು ಕೋಪದಿಂದ ಕೆಂಪಾಗಿದ್ದ ಮುದ್ದಾದ ಜೀವಿಯ ಕೆನ್ನೆಗಳು ಇವಾಗ ತೀವ್ರವಾದ ನಾಚಿಕೆಯಿಂದ ಮುಜುಗರದಿಂದ ಮತ್ತಷ್ಟು ತಾವಾಗಿಯೇ ಕೆಂಪಾದವು. ಅವಳು ಒಮ್ಮೆಲೆ ಸೈಲೆಂಟ್ ಆಗಿ ಶಾಂತವಾಗುವುದನ್ನು ನೋಡಿ ಅವನು ಒಳಗೊಳಗೆ ಮುಗುಳ್ನಗ್ತಾನೆ. ಅವಳನ್ನು ಹೊತ್ಕೊಂಡು ನೇರವಾಗಿ ಮುಖ್ಯ ಮಲಗುವ ಕೋಣೆಗೆ ಬಂದ ಋಗ್ವೇದ ಇವಾಗ ಅವಳನ್ನು ಹಾಸಿಗೆ ಮೇಲೆ ಅತ್ಯಂತ ಮೃದುವಾಗಿ ಕೆಳಗಿಳಿಸ್ತಾನೆ. ಅನ್ವಿತಾ ಇವಾಗಲೂ ಕೂಡ ಸುಳ್ಳು ಕೋಪದಿಂದ ಹಾಸಿಗೆಯ ಒಂದು ಮೂಲೆಗೆ ಹಿಂದೆ ಸರಿದ್ಲು. ಆದರೆ ಒಮ್ಮೆಲೆ ಆ ಇಡೀ ಮಲಗುವ ಕೋಣೆಯನ್ನು ನೋಡಿ ಅವಳು ಸಂಪೂರ್ಣವಾಗಿ ದಿಗ್ಭ್ರಮೆಗೊಂಡು ಆಶ್ಚರ್ಯದಿಂದ ಕಣ್ಣರಳಿಸ್ತಾಳೆ. ಏಕೆಂದರೆ ಅವಳು ಸ್ವಲ್ಪ ಸಮಯದ ಮುನ್ನ ಫೋನ್ ಮಾಡಲು ಕೆಳಗೆ ಹೋದಾಗ ಈ ಕೋಣೆಯಲ್ಲಿ ಎಲ್ಲವೂ ಅಸ್ತವ್ಯಸ್ತವಾಗಿ ಹರಕೊಂಡಿತ್ತು. ಆದರೆ ಇವಾಗ ಋಗ್ವೇದ ಅವಳಿಗೆ ತಿಳಿಯದಂತೆ ಎಲ್ಲವನ್ನ ಅತ್ಯಂತ ಸುಂದರವಾಗಿ ರೊಮ್ಯಾಂಟಿಕ್ ಶೈಲಿಯಲ್ಲಿ ಜೋಡಿಸ್ತಿದ್ದಾನೆ. ಆ ಕೋಣೆಯ ಸುತ್ತಲೂ 10 ಪರಿಮಳಯುಕ್ತ ಮೇಣದ ಬತ್ತಿಗಳನ್ನು ಕೂಡ ಹಚ್ಚಲಾಗಿದೆ. ಗ್ಯಾಲರಿಯ ಕಿಟಕಿಗಳು ಲಘುವಾಗಿ ತೆರೆದಿದ್ದರಿಂದ ತೋಟದಿಂದ ಬಂದ ತಣ್ಣನೆಯ ಬಿರುಗಾಳಿಯೊಂದಿಗೆ ಇಡೀ ಮಲಗುವ ಕೋಣೆಯಾದ್ಯಂತ ರಾತ್ರಿ ರಾಣಿಯ ಹೂವಿನ ಮಧುರವಾದ ಪರಿಮಳ ಹರಡಿ ಒಮ್ಮೆಲೆ ಮಾದಕ ವಾತಾವರಣವನ್ನು ಸೃಷ್ಟಿ ಮಾಡಿತ್ತು. ಅವಳು ತನ್ನ ಮುದ್ದಾದ ಬಾಯನ್ನು ಆಶ್ಚರ್ಯದಿಂದ ತೆರೆದು ಆ ಇಡೀ ಸುಂದರ ವ್ಯವಸ್ಥೆಯನ್ನು ದಿಟ್ಟಿಸಿ ನೋಡ್ತಾ ಇದ್ದಾಳೆ. ಅಷ್ಟರಲ್ಲೇ ಋಗ್ವೇದ ನಿಧಾನವಾಗಿ ಅವಳ ಹಿಂದಿನಿಂದ ಬಂದು ತನ್ನ ಬಲವಾದ ಬೆಚ್ಚಗಿನ ಕೈಯನ್ನು ಅವಳ ನಯವಾದ ಹೊಟ್ಟೆ ಮೇಲೆ ಅತ್ಯಂತ ಆಪ್ತವಾಗಿ ಚಲಿಸುತ್ತಾ ಅವಳನ್ನು ಹಿಂದಿನಿಂದ ಬಿಗಿಯಾಗಿ ಅಪ್ಕೊಂಡ. ಅವಳ ಕಿವಿಯ ಹತ್ತಿರ ಬಂದು ಮೆಲ್ಲನೆ ಕೇಳ್ತಾನೆ, ಹೇಳನ್ವಿತಾ, ನಿನ್ನ ಗಂಡ ಮಾಡಿದ ಈ ಸಣ್ಣ ಸರ್ಪ್ರೈಸ್ ನಿನಗೆ ಇಷ್ಟ ಆಯ್ತಾ? ಪರವಾಗಿಲ್ಲ ಎಂದು ಅವಳು ಒಳಗಿನ ಸಂತೋಷವನ್ನು ಮುಚ್ಚಿಟ್ಟು ಮುದ್ದಾಗಿ ಮತ್ತೊಮ್ಮೆ ಮೂಗು ಸುಕ್ಕಟ್ಕೋತಾಳೆ. ಅವನು ಅವಳ ಕಳ್ಳಾಟವನ್ನು ಕಂಡು ಪ್ರೀತಿಯಿಂದ ಮುಗುಳ್ನಗ್ತಾನೆ. ಅನ್ವಿತಾ, ಇವಾಗ ಮೂಗು ಸುಕ್ಕುಗಟ್ಟುವಾಗ ನೀನು ತುಂಬಾನೇ ಮುದ್ದಾಗಿ ಬ್ಯೂಟಿಫುಲ್ ಆಗಿ ಕಾಣ್ತೀಯ ಗೊತ್ತಾ? ಋಗ್ವೇದ ತನ್ನ ಗಂಭೀರವಾದ ಮಾದಕ ಧ್ವನಿಯಲ್ಲಿ ಹೇಳುತ್ತಾ ತನ್ನ ಮುಖವನ್ನು ನಿಧಾನವಾಗಿ ಅವಳ ಕೆಂಪಾಗಿದ್ದ ಮುಖದ ತೀರಾ ಹತ್ತಿರಕ್ಕೆ ಸಮೀಪಿಸ್ತಾನೆ. ಅವರಿಬ್ಬರ ಉಸಿರಾಟ ಒಂದಾಗುತ್ತೆ. ಬಾತ್ರೂಮ್ನ ಬಿಸಿನೀರಿನ ಶವರ್ ಕೆಳಗೆ ಬಹಳಷ್ಟು ನೀರು ಸಂಗ್ರಹ ಆಗಿರುತ್ತೆ. ಇಬ್ಬರು ಒದ್ದೆಯಾಗಿ ಹೊರಬಂದು ರೊಮ್ಯಾಂಟಿಕ್ ಕೋಣೆಯ ಹಾಸಿಗೆ ಮೇಲೆ ವಾಲ್ ಬಿದ್ದಾಗ ಅನ್ವಿತಾಳಿಗೆ ಕೊಂಚ ಸಮಾಧಾನ. ನೋಡನ್ವಿತಾ, ನಾನು ನಿನಗೆ ಮೊದಲೇ ಹೇಳಿದ್ದೆ ಅಲ್ವಾ, ನೀನು ಎಷ್ಟೇ ಮುನ್ಸ್ಕೊಂಡ್ರೂ ಕೊನೆಗೆ ಪ್ರೀತಿಯಿಂದ ನನ್ನ ಬಳಿಗೆ ಬರ್ತೀಯ ಅಂತ. ಋಗ್ವೇದನು ಅತ್ಯಂತ ಆಪ್ತವಾಗಿ ನಗುತ್ತಾ ತನ್ನ ತುಟಿಗಳನ್ನು ಅವಳ ಮುದ್ದಾದ ಕಣ್ಣುಗಳಿಗೆ ಹೊತ್ತಿ ಮುತ್ತಿತ್ತ. ಅಷ್ಟೊತ್ತಿಗೆ ಕೋಣೆಯಲ್ಲಿದ್ದ ಮೇಣದ ಬತ್ತಿಗಳು ಕರಗಿ ಅರ್ಧದಷ್ಟು ಮುಗಿದಿದ್ವು. ಇದರಿಂದಾಗಿ ಕೋಣೆಯ ಒಳಗಿದ್ದ ಪ್ರಕಾಶಮಾನವಾದ ಬೆಳಕು ಸ್ವಲ್ಪ ಕಡಿಮೆಯಾಗಿ ಮಬ್ಬುಗತ್ತಲು ಥರ ಅನ್ನಿಸ್ತಾ ಇತ್ತು. ಅವನ ಬಿಸಿ ಉಸಿರು, ಗಂಡನ ಕೈಗಳು ತನ್ನ ಇಡೀ ದೇಹದಾದ್ಯಂತ ಪ್ರೀತಿಯಿಂದ ಚಲಿಸ್ತಿರೋದನ್ನು ನೋಡಿ ಅನುಭವಿಸ್ತಾ ಅನ್ವಿತಾ ಇನ್ನೂ ತನ್ನನ್ನು ತಾನು ತಡೆಯಲಾರದೆ ಬೇಗನೆ ಅವನನ್ನು ಬಿಗಿಯಾಗಿ ತಪ್ಪಿಕೊಂಡು ತೀವ್ರವಾಗಿ ನಾಚುತ್ತಾ ಅವನ ಎದೆಯಲ್ಲಿ ಮುಖ ಮರೆಸಿದ್ಲು. ಋಗ್ವೇದ ಅವಳ ನಯವಾದ ಕೂದಲನ್ನು ಅತ್ಯಂತ ಜಾಗರೂಕತೆಯಿಂದ ಒಂದು ಬದಿಗೆ ಚಾಚಿ ಸರಿಸಿ ಅವಳನ್ನು ಒಮ್ಮೆಲೆ ತೋಳುಗಳಲ್ಲಿ ಮೇಲಕ್ಕೆತ್ಕೊಂಡ.
ಅವಳ ಕುತ್ತಿಗೆ ಚರ್ಮಕ್ಕೆ ಒತ್ತಿ ಮುದ್ದಿಸ್ತಾನೆ. ಅನ್ವಿತಾ ತಡೆಯಲಾರದೆ ಪ್ರೀತಿಯಿಂದ ಅವನಿಗೆ ಕಚಗುಳಿ ಇಡಲು ಪ್ರಾರಂಭಿಸಿದಾಗ ಅವನು ನಗುತ್ತಾ ಹಾಸಿಗೆ ಮೇಲೆ ಅವಳನ್ನು ಪೂರ್ತಿಯಾಗಿ ಆವರಿಸಿ ಚುಂಬಿಸೋಕೆ ಪ್ರಾರಂಭಿಸ್ತಾನೆ. ಪ್ಲೀಸ್ ಬಿಡು. ಅನ್ವಿತಾ ಕೂಡ ಕಳ್ಳಾಟಕ್ಕೆ ಸೋತವನ ಜೊತೆ ಮನಸ್ಸಾರೆ ನಗಾಡ್ತಿದ್ಲು. ಆ ಮಧುರವಾದ ನಗುವಿನ ಸುಂದರ ಸದ್ದು ಇಡೀ ಕತ್ತಲೆಯ ಕೋಣೆಯಲ್ಲಿ ಪ್ರತಿಧ್ವನಿಸ್ತಿತ್ತು. ಸ್ವಲ್ಪ ಸಮಯದ ನಂತರ ಇಬ್ಬರ ದೈಹಿಕ ಆಪ್ತತೆ ಹೆಚ್ಚಾದಾಗ ಅವನು ಭಾರವಾಗಿ ಉಸಿರಾಡಲು ಪ್ರಾರಂಭಿಸ್ತಾನೆ. ನಂತರ ಅನ್ವಿತಾ ತನ್ನ ತುಂಟಾಟವನ್ನು ನಿಲ್ಲಿಸಿ ನಿಶ್ಚಲವಾದ್ಲು. ಓ ದೇವ್ರೆ, ಅನ್ವಿತಾ ಏನಾಯ್ತು? ಸುಸ್ತಾಗ್ಬಿಟ್ಯಾ? ಋಗ್ವೇದ ಪ್ರೀತಿಯಿಂದ ಕೇಳುತ್ತಾ ಅವಳ ಪಕ್ಕದಲ್ಲೇ ಹಾಸಿಗೆ ಮೇಲೆ ಬೀಳ್ತಾನೆ. ತುಂಬ ಕೂಲ್ ಆಗಿದೆ ವೇದ್ ಎಂದ ಅನ್ವಿತಾ ನಿರಾಳವಾಗಿ ಅವನು ವಿಶಾಲವಾದ ಎದೆಯ ಮೇಲೆ ತನ್ನ ತಲೆ ಇಟ್ಟು ಅವನ ಹೃದಯದ ಬಡಿತವನ್ನು ಆಲಿಸುತ್ತಾ ಮಲಗಿದ್ಲು. ಅಂಡಮಾನ್ನ ಸುಂದರ ಬಂಗಲೆಯಲ್ಲಿ ದಿನಗಳು ಅತ್ಯಂತ ಸಂತೋಷದಿಂದ ಮಧುರವಾಗಿ ಕಳೆತಿದ್ವು. ಅವರಿಬ್ಬರು ಅಲ್ಲಿನ ಪ್ರತಿಯೊಂದು ಸುಂದರ ತಾಣವನ್ನು ಅತ್ಯಂತ ಉತ್ಸಾಹದಿಂದ ಅನ್ವೇಷಿಸಿದ್ರು. ರಮಣೀಯ ಕಡಲ ತೀರಗಳು, ಸಮುದ್ರದೊಳಗಿನ ಅತ್ಯಂತ ಜಲಚರ ವೈವಿಧ್ಯತೆ, ಅಲ್ಲಿನ ಸ್ಥಳೀಯ ಸಂಸ್ಕೃತಿ, ಮಾರುಕಟ್ಟೆ ಆಕಾಶದೆತ್ತರಕ್ಕೆ ಬೆಳೆದಿತ್ತು. ಕೊನೆಗೂ ಒಂದು ವಾರದ ಸುಂದರ ಹನಿಮೂನ್ ಪ್ರವಾಸದ ನಂತರ ಇಬ್ಬರು ಒಟ್ಟಿಗೆ ಮುಂಬೈನ ತಮ್ಮ ಮನೆಗೆ ಸುರಕ್ಷಿತವಾಗಿ ಮರಳುತ್ತಾರೆ. ಇಷ್ಟು ದಿನಗಳ ಕಾಲ ಅಂಡಮಾನ್ನಲ್ಲಿ ಅಷ್ಟೊಂದು ಆಪ್ತವಾಗಿದ್ರು ಋಗ್ವೇದನಿಗೆ ಅನ್ವಿತಾಳಿಗೆ ನೇರವಾಗಿ ನಾನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಅಂತ ಹೇಳೋಕೊಳ್ಳೋಕೋ ಸಂದರ್ಭನೇ ಸಿಗ್ಲಿಲ್ಲ. ಆದರೆ ಇವಾಗ ಮುಂಬೈಗೆ ಬಂದ ಮೇಲೆ ತನ್ನ ಇಡೀ ಸಾಮ್ರಾಜ್ಯದ ಕಂಪನಿಯ ದೊಡ್ಡ 50ನೇ ವಾರ್ಷಿಕೋತ್ಸವ ಭವ್ಯ ಸಮಾರಂಭದ ವೇದಿಕೆಯಲ್ಲಿ ಇಡೀ ಜಗತ್ತಿನ ಎಲ್ಲರ ಮುಂದೆ ಅನ್ವಿತಾಳಿಗೆ ತನ್ನ ಗ್ರ್ಯಾಂಡ್ ಆಗಿ ಪ್ರಪೋಸ್ ಮಾಡ್ಬೇಕಂತ ಮನಸ್ಸಲ್ಲಿ ಗಟ್ಟಿಯಾಗಿ ನಿರ್ಧರಿಸ್ತಾ. ಮುಂಬೈಗೆ ಬಂದ ನಂತರ ಅವರಿಬ್ಬರ ದೈನಂದಿನ ಎಲ್ಲಾ ವೃತ್ತಿಪರ ಕೆಲಸಗಳು, ಬ್ಯುಸಿ ಲೈಫ್ ಎಂದಿನಂತೆ ಪ್ರಾರಂಭ. ವಿಶೇಷವಾಗಿ ಒಂದಿನ ಕ್ರೂರ ಶತ್ರು ಧರ್ಮೇಶ್ ರಾಣಾ ಸ್ವತಃ ಋಗ್ವೇದನನ್ನ ಭೇಟಿಯಾಗೋಕೆ ಸೂರ್ಯವಂಶಿ ಮುಖ್ಯ ಕಚೇರಿಗೆ ಬಂದಿರ್ತಾನೆ. ಇಬ್ಬರ ನಡುವೆ ಕೇಬಲ್ ಆಫೀಸ್ನ ಒಳಗಡೆ ಅತ್ಯಂತ ರಹಸ್ಯವಾದ ಭೇಟಿ, ಸುದೀರ್ಘ ಚರ್ಚೆ ಕೂಡ ನಡೆಯುತ್ತೆ. ಆ ಭೇಟಿಯ ನಂತರ ರಾಣಾನ ಮಾತಿಗೆ ಒಪ್ಪಿದ ಋಗ್ವೇದ ಮುಂದಿನ ತಿಂಗಳು ಒಂದು ದೊಡ್ಡ ಬಿಸ್ನೆಸ್ ಡೀಲ್ ಯೋಜನೆಗಾಗಿ ಹೈದರಾಬಾದ್ಗೆ ಬರಲು ಒಪ್ಕೊಳ್ತಾನೆ. ಆದರೆ ಭೇಟಿಯ ಎಲ್ಲ ರಹಸ್ಯ ಚಲನವಲನಗಳನ್ನು ಗಮನಿಸಿದ್ದ ವಿಶೇಷ್ ತಕ್ಷಣವೇ ಆಫೀಸ್ ತಲುಪ್ತಾನೆ. ವಿಶೇಷವಾಗಿ ತನ್ನ ಕ್ಯಾಬಿನಿಂದ ಬಂದಾಗ ಮುಂಭಾಗದಲ್ಲಿ ರಹಸ್ಯವಾಗಿ ಜಬ್ಬಿ ಬರುತ್ತಿರೋದನ್ನು ನೋಡಿ ಹಠಾತ್ತಾಗಿ ನೋಡ್ತಾನೆ. ಓ, ವಿಶೇಷ್ ಆಶ್ಚರ್ಯದಿಂದ ಕರೆದಾಗ ಅವಳು ಅವನನ್ನ ಅಗಲವಾದ ಕಣ್ಣುಗಳಿಂದ ತಲ್ಲಣದಿಂದ ನೋಡಿದ್ದು. ನಾನು ಚಿಕ್ಕ ಮಗು ಅಲ್ಲ ಅಣ್ಣ, ದೊಡ್ಡ ಹುಡುಗಿಯಾಗಿದ್ದೇನೆ ಅಂತ ಜಬ್ಬಿ ತನ್ನ ಕಣ್ಣುಗಳನ್ನು ಒಮ್ಮೆಲೆ ಅರಳಿಸಿ ಗಂಭೀರವಾಗಿ ಉತ್ತರಿಸ್ತಾಳೆ. ಇಲ್ಲಿ ಆಫೀಸ್ನಲ್ಲಿ ಬೇರೆಯವರು ನಮ್ಮನ್ನು ನೋಡುವುದು ಬೇಡ, ಮೊದಲು ಹೊರಗೋಗಿ ಮಾತಾಡೋಣ ಅಂತ ವಿಶೇಷನು ಸುತ್ತಲೂ ಜಾಗರೂಕತೆಯಿಂದ ನೋಡಿ ಯಾರ ಕಣ್ಣಿಗೂ ಬಿಡದಂತೆ ಅವನನ್ನು ಆಫೀಸ್ನಿಂದ ರಹಸ್ಯವಾಗಿ ಹೊರಗೆ ಕರೆತರ್ತಾನೆ. ಇಬ್ಬರು ತಕ್ಷಣವೇ ಆಫೀಸ್ ಪಕ್ಕದಲ್ಲೇ ಇದ್ದ ಒಂದು ಶಾಂತವಾದ ಕೆಫೆಯ ಒಳಗಡೆ ಹೋಗಿ ಕುಳಿತುಕೊಳ್ತಾರೆ. ಜಬ್ಬಿ, ನೀನು ಹೈದರಾಬಾದ್ ಬಿಟ್ಟು ಯಾವಾಗ ಮುಂಬೈಗೆ ಬಂದ್ರಿ? ಮತ್ತು ಸದ್ಯಕ್ಕೆ ನೀನು ಇಲ್ಲಿ ಈ ಸೂರ್ಯವಂಶಿ ಆಫೀಸ್ನಲ್ಲಿ ಏನ್ ಮಾಡ್ತಾ ಇದ್ದೀರಿ? ವಿಶೇಷ್ ಆತಂಕದಿಂದ ಪ್ರಶ್ನೆ ಮಾಡ್ತಾ ಇದ್ದಾನೆ. ನಾನು ಸುಮಾರು 2 ತಿಂಗಳ ಹಿಂದೆಯೇ ಹೈದರಾಬಾದ್ನಿಂದ ಮುಂಬೈಗೆ ಅಂತ ಹೇಳ್ಬಿಟ್ಟು ಸಂಪೂರ್ಣವಾಗಿ ಸ್ಥಳಾಂತರಗೊಂಡೆ ಅಣ್ಣ. ಇದು ಈ ಬಜಾಜ್ ಕಂಪನಿಯ ಹೊಸ ಒಪ್ಪಂದ. ಅವರು ನಮ್ಮೊಂದಿಗೆ ಡೀಲ್ ಮಾಡ್ಕೊಂಡಿದ್ದಾರೆ ಮತ್ತು ಮಿಸ್ಟರ್ ಮಿತ್ತಾಲ್ ಕೂಡ ಸೂರ್ಯವಂಶಿ ಗ್ರೂಪ್ ಜೊತೆ ಒಪ್ಪಂದವನ್ನ ಬಯಸಿದ್ರು. ಆದ್ರಿಂದ ಬಿಸ್ನೆಸ್ ಮ್ಯಾಟರ್ಸ್ ಸುಲಭವಾಗಿ ಅವರು ನೇರವಾಗಿ ನನ್ನ ಬಳಿನೇ ಬಂದಿದ್ರಲ್ವಾ, ಹಾಗಾಗಿ ನಾನು ಇಲ್ಲಿಗೆ ಬರ್ಬೇಕಾಯ್ತು ಅಷ್ಟೇ ಅಂತ ಜಬ್ಬಿ ವಿವರಿಸ್ತಾನೆ. ಹೋ, ಹಾಗಾದ್ರೆ ಇಷ್ಟೆಲ್ಲ ದಿನಗಳಿಂದ ಇಲ್ಲೇ ಇರುವ ನಮ್ಮ ಅನ್ವಿತಾ ನಿನ್ನ ಕಚೇರಿ ಆಗಲಿ ಹೊರಗಾಗ್ಲಿ ಎಲ್ಲಾದ್ರೂ ನೋಡಿ ಗುರುತಿಸ್ಲಾ? ವಿಶೇಷ್ ಕುತೂಹಲದಿಂದ ಕೇಳ್ತಾನೆ. ಇಲ್ಲ ಅಣ್ಣ, ಅವಳನ್ನ ನೋಡಿದ್ರು ಗುರುತಿಸ್ಲಿಲ್ಲ, ಮಾತಾಡಿಸ್ದೆ. ಅದು ದೊಡ್ಡ ಬೇಸರ. ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದ ತನ್ನವರನ್ನು ನೋಡಿದಾಗಲೂ ಅವಳ ಮುಗ್ಧ ಕಣ್ಣುಗಳಲ್ಲಿ ನೋಡುವ ಅಪರಿಚಿತ ಮುಖಭಾವ, ಶೂನ್ಯತೆನ ನೋಡಿ ಒಳಗಿನಿಂದ ಎಷ್ಟು ನೋವಾಗ್ತದೆ ಗೊತ್ತಾ? ನಿನಗೆ ಗೊತ್ತು ತಾನೇ ಅಣ್ಣ? ಜಬ್ಬಿ ತುಂಬ ಬಂದ ಕಂಠದಿಂದ ನೋವಿನಿಂದ ಉದ್ಗರಿಸ್ತಿದ್ದಾನೆ. ನನಗೆ ಅರ್ಥವಾಗ್ತದೆ ಜಬ್ಬಿ, ಆದರೆ ಪರಿಸ್ಥಿತಿ ಇವಾಗ ಕೈ ಮೀರ್ತಿದೆ. ಆ ಧರ್ಮೇಶ್ ರಾಣಾ ಮತ್ತೆ ನಮ್ಮ ಅನ್ವಿತಾಳ ಹಿಂದೆ ಬಿದ್ದಿದ್ದಾನೆ. ಅವಳ ಆಸ್ತಿ ಮತ್ತು ಜೀವಕ್ಕೆ ಸಂಚು ರೂಪಿಸ್ತಿದ್ದಾನೆ, ವಿಶೇಷ್ ಕಟುವಾಗಿ ಹೇಳ್ತಾನೆ. ಏನು, ಆ ಧರ್ಮೇಶ್ ರಾಣನಿಗೆ ಅಷ್ಟೊಂದು ಧೈರ್ಯವೇ? ಈ ಬಾರಿ ಅವನೇನಾದ್ರೂ ನಮ್ಮ ಅನ್ವಿತಾಳ ತಂಟೆಗೆ ಬಂದ್ರೆ ನಾನು ಅವನನ್ನ ಜೀವಂತವಾಗಿ ಮಣ್ಣಲ್ಲಿ ಹೂತು ಹಾಕ್ಬಿಡ್ತೀನಿ. ಈ ನರಕದ ಮನುಷ್ಯನಿಗೆ ನಮ್ಮ ಕುಟುಂಬವನ್ನ ನಾಶ ಮಾಡಿದ್ದು ಸಾಲದೆ ಇವಾಗ ಇನ್ನೇನು ತಪ್ಪಾಗಿದೆ? ಜಬ್ಬಿ ಸಿಟ್ಟಿನಿಂದ ಅಲ್ಲನ ಕಡಿತಾನೆ. ತಾನೂ ಕೂಡ ಸರಿಯಾದ ಸಮಯಕ್ಕಾಗಿ ಕಾಯ್ತೇನೆ ಜಬ್ಬಿ. ಅವನು ಒಮ್ಮೆ ತನ್ನ ಮೇಲೆ ಹಳ್ಳಿಯ ಕೋಟೆಯನ್ನು ಬಿಟ್ಟು ಹೊರಗೆ ಹೋದ್ಮೇಲೆ ಎಲ್ಲವೂ ಮುಗ್ದು ಹೋಗುತ್ತೆ. ಅನ್ವಿತಾಳ ಪತಿ ಋಗ್ವೇದ ಸೂರ್ಯವಂಶಿ ಇವಾಗ ಯಾವಾಗಲೂ ಅವಳು ಸುತ್ತಲೂ ದೊಡ್ಡ ರಕ್ಷಣಾ ಕವಚದಂತಿರ್ತಾನೆ. ಅವನನ್ನು ಮೀರಿ ಧರ್ಮೇಶ್ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ವಿಶೇಷ ಧೈರ್ಯ ತುಂಬ್ತಾನೆ. ನಿಜ ಅಣ್ಣ, ಶ್ರೀ ಋಗ್ವೇದ ಸೂರ್ಯವಂಶಿ ಅವರು ತಮ್ಮ ಅನ್ವಿತಾಳನ್ನ ತುಂಬಾನೇ ಗಾಢವಾಗಿ ಪ್ರೀತಿಸ್ತಾರೆ. ಅವರು ಇಷ್ಟು ದಿನ ರಾವತ್ ಕುಟುಂಬದ ಹಗೆತನದ ವಿಷಯದ ಶಾಂತವಾಗಿದ್ರು. ಅದಕ್ಕೆ ಕಾರಣ ಕೇವಲ ಅನ್ವಿತಾ. ಇವಾಗ ಅವ್ರ ಜೊತೆ ತುಂಬಾನೇ ಸಂತೋಷವಾಗಿರೋದನ್ನ ನೋಡಿ ಮಾತ್ರ ಜಬ್ಬಿ ಒಪ್ಕೊಳ್ತಾನೆ.
ಹೌದು, ಇನ್ನು ಮುಂದೆ ಈ ಸತ್ಯವನ್ನು ಅವಳಿಗೆ ಹೆಚ್ಚು ದಿನ ಮುಚ್ಚಿಡೋಕೆ ಸಾಧ್ಯ ಇಲ್ಲ. ಅವಳಿಗೆ ಎಲ್ಲವನ್ನ ಹೇಳ್ಬಿಡ್ಬೇಕು. ಹೈದರಾಬಾದ್ನಲ್ಲಿರುವ ನಮ್ಮ ರಾವತ್ ಸಂಸ್ಥಾನದ ಇಡೀ ಸಾಮ್ರಾಜ್ಯ ಮತ್ತು ಅಲ್ಲಿನ ಪ್ರತಿಯೊಬ್ಬ ನಿಷ್ಠಾವಂತ ಪ್ರಜೆಯು ಇಂದಿಗೂ ಕೂಡ ನಮ್ಮ ಕಳೆದು ಹೋದ ರಹಸ್ಯ ರಾಜಕುಮಾರಿಗಾಗಿ, ಪ್ರಿನ್ಸಸ್ಗಾಗಿ ಅತ್ಯಂತ ಕಾತರದಿಂದ ಕಾಯ್ತಿದ್ದಾರೆ. ವಿಶೇಷ ಕಣ್ಣುಗಳಲ್ಲೇ ದೃಢತೆ ಕಾಣಿಸ್ತು. ಎಲ್ಲವೂ ಕ್ರಮೇಣವಾಗಿ ಸದ್ಯದಲ್ಲೇ ಸರಿಯಾಗ್ತದೆ ಅಣ್ಣ. ಇಷ್ಟು ಸುದೀರ್ಘ ವರ್ಷಗಳ ಕತ್ತಲೆಯ ನಂತರ ಕೊನೆಗೆ ಅನ್ವಿತಾ ತನ್ನ ನಿಜವಾದ ಪ್ರೀತಿ ಸುರಕ್ಷಿತವಾದ ಸ್ಥಾನವನ್ನು ಕಂಡುಕೊಂಡಿದ್ದಾಳೆ. ಅವಳು ಈಗ ಜಬ್ಬಿ ಮಾತು ಮುಂದುವರಿಸ್ತಾನೆ. ನೀತಿ, ನೀನು ಕಚೇರಿಯ ಕೆಲಸ ಮುಗಿದ ಮೇಲೆ ಇಲ್ಲಿ ರೂಮ್ನಲ್ಲಿ ಇಷ್ಟೊಂದು ತೀವ್ರವಾಗಿ ಕೋಪದಿಂದ ಮುಖ ಒಬ್ಬಿಸ್ಕೊಂಡು ಕುಳಿತಿದ್ರೆ ನನ್ನನ್ನು ಪಾದವನ್ನು ಇಟ್ಟು ಇಲ್ಲಿಂದ ಯುರೋಪ್ ಪ್ರವಾಸಕ್ಕೆ ಹೇಗೆ ತಾನೇ ಹೊರಡಿ ಹೇಳು? ನಾನು ನಿನಗೆ ಮೊದಲೇ ಹೇಳ್ತಿದ್ದೀನಿ, ನೀನು ಕೂಡ ನನ್ನ ಜೊತೆ ಯುರೋಪಿಗೆ ಬರಬೇಕು ಎಂದು ಋಗ್ವೇದ ಅವಳನ್ನು ಬಲವಂತ ಮಾಡುತ್ತಾ ಕೇಳ್ತಾನೆ. ಆದರೆ ಅನ್ವಿತಾ ಮಾತ್ರ ಅವನ ಮಾತಿಗೆ ಒಪ್ಪದೆ ಕೋಪದಿಂದ ಮುಖ ತಿರುಗಿಸಿ ಗ್ಯಾಲರಿಯಲ್ಲಿದ್ದ ಸುಂದರವಾದ ತೂಗು ಮಂಚದ ಮೇಲೆ ಹೋಗಿ ಸೈಲೆಂಟಾಗಿ ಕುಳಿತುಕೊಂಡ್ಳು. ಅನ್ವಿತಾ, ಪ್ಲೀಸ್ ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಬಗು. ಇದು ಕಂಪನಿಯ ಅತ್ಯಂತ ದೊಡ್ಡ ಗ್ಲೋಬಲ್ ಡೀಲ್ ಆಗಿರೋದ್ರಿಂದ ನಾನೇ ಖುದ್ದಾಗಿ ಅಲ್ಲಿಗೆ ಹೋಗಲೇಬೇಕು. ನಿನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗ್ತಿರುವ ನನ್ನ ಪರಿಸ್ಥಿತಿ ಕೂಡ ನಿನಗೆ ಅರ್ಥವಾಗಬೇಕಲ್ವ ಮಗು? ಆದರೆ ನೀನು ಈಗ ಆಟ ಹಿಡಿದ್ರೆ ಹೇಗೆ? ನೀನು ಕೂಡ ಬಿಸ್ನೆಸ್ನ ಗಂಭೀರತೆಯನ್ನು ಅರ್ಥ ಮಾಡ್ಕೊಳ್ಬೇಕಲ್ವಾ ಎಂದು ಋಗ್ವೇದ ಅತ್ಯಂತ ಪ್ರೀತಿಯಿಂದ ಬಂದು ಅವಳ ಪಕ್ಕದಲ್ಲೇ ತೂಗು ಮಂಚದ ಮೇಲೆ ಕುಳಿತುಕೊಳ್ತಾನೆ. ಆದರೆ ವೇದ್, ಇಡೀ ಒಂದು ಸುದೀರ್ಘ ತಿಂಗಳ ಕಾಲ ನಿನ್ನನ್ನು ಬಿಟ್ಟು ನಾನು ಇಲ್ಲಿ ಒಬ್ಬಳೇ ಹೇಗೆ ಇರಬಲ್ಲೆ ಹೇಳು ಎಂದು ಅನ್ವಿತಾ ಇನ್ನೂ ತನ್ನ ದುಃಖವನ್ನು ತಡೆಯಲಾರದೆ ಒಮ್ಮೆಲೆ ಕಣ್ಣೀರು ಹಾಕುತ್ತಾ ಅಳಲು ಪ್ರಾರಂಭಿಸಿದ್ಲು. ನಾನು ಅಲ್ಲಿಗೆ ಹೋದ ತಕ್ಷಣ ಪ್ರತಿದಿನ ನಿನಗೆ ತಪ್ಪದೆ ವಿಡಿಯೋ ಕರೆ ಮಾಡ್ತೀನಿ. ಸಮಯ ಸಿಕ್ಕಾಗಲೆಲ್ಲ ನಾರ್ಮಲ್ ಕರೆ ಮಾಡ್ತೀನಿ ಮತ್ತು ಅಲ್ಲಿನ ಎಲ್ಲ ಬಿಸ್ನೆಸ್ ಕೆಲಸಗಳನ್ನು ಆದಷ್ಟು ಬೇಗನೆ ಮುಗಿಸ್ಕೊಂಡು ನಿನ್ನ ಬಳಿಗೆ ವಾಪಸ್ ಓಡ್ ಬರೋಕ್ಕೆ ಪ್ರಯತ್ನಿಸ್ತೀನಿ ಅನ್ವಿತಾ ಅಂತ ಋಗ್ವೇದ ಅವಳ ಕಣ್ಣೀರನ್ನು ಒರೆಸುತ್ತಾ ಭರವಸೆಯನ್ನು ನೀಡ್ತಾನೆ. ಯಾವುದೇ ಕಾರಣಕ್ಕೂ ತಡ ಮಾಡಬೇಡಿ ವೇದ್, ಬೇಗ ವಾಪಸ್ ಬಾ. ಅನ್ವಿತಾ ಅವನ ಮುಖವನ್ನು ದೈನ್ಯತೆಯಿಂದ ನೋಡುತ್ತಾ ತನ್ನ ಕಣ್ಣುಗಳನ್ನು ಒರೆಸ್ಕೊಂಡ್ಳು. ಖಂಡಿತವಾಗಿ ಬೇಗ ಬರ್ತೀನಿ ಮತ್ತು ನಾನು ಯುರೋಪ್ ಪ್ರವಾಸ ಮುಗಿಸಿ ವಾಪಸ್ ಬಂದ ತಕ್ಷಣವೇ ಕಂಪನಿಯ 50ನೇ ವಾರ್ಷಿಕೋತ್ಸವದ ದಿನ ನಿಮಗಾಗಿ ಒಂದು ಇಡೀ ಜಗತ್ತೇ ಬೆರಗಾಗುವಂಥ ದೊಡ್ಡ ಅಚ್ಚರಿಯನ್ನು, ಬಿಗ್ ಸರ್ಪ್ರೈಸನ್ನು ಕಾಯ್ದಿರಿಸಿದ್ದೀನಿ. ಋಗ್ವೇದ ಕಣ್ಣು ಮಿಟಕಿಸಿ ರಹಸ್ಯವಾಗಿ ನಕ್ಕ. ನನಗೆ ಜಗತ್ತಿನ ಬೇರೆ ಯಾವುದೇ ದೊಡ್ಡ ಉಡುಗೊರೆ ಅಚ್ಚರಿ ಯಾವುದೂ ಬೇಡ ವೇದ್. ನೀನು ಸುರಕ್ಷಿತವಾಗಿ ನನ್ನ ಬಳಿಗೆ ಬೇಗ ಬಾ, ಅಷ್ಟೇ ಸಾಕು ನನಗೆ. ಅನ್ವಿತಾ ಅವನ ಎದೆಗೆ ವಾಲಿ ಹೇಳಿದ್ಲು. ಹೌದು ನನ್ನ ಮುದ್ದಾದ ಮಗು. ಋಗ್ವೇದ ಅತ್ಯಂತ ಆಪ್ತವಾಗಿ ಅವಳನ್ನು ಎತ್ಕೊಂಡು ತನ್ನ ಗಟ್ಟಿಯಾದ ತೊಡೆಯ ಮೇಲೆ ಕುಂಡಿರಿಸಿಕೊಂಡನು. ಇವಾಗ ಹಳುಮುಖವನ್ನು ಬದಿಗಿಟ್ಟು ನಿನ್ನ ಆ ಸುಂದರವಾದ ಮುಗುಳ್ನಗೆಯಿಂದ ಒಮ್ಮೆ ನಗು ನೋಡೋಣ ಎಂದು ಅವನು ಅವಳನ್ನು ತನ್ನ ಕಡೆಗೆ ಎಳೆದನು. ಅನ್ವಿತಾ ಇನ್ನು ಯಾವುದೇ ಹಠ ಮಾಡದೆ ಅಲ್ಲೇ ಕುಳಿತುಕೊಂಡ್ಳು. ಅವನ ವಿಶಾಲವಾದ ಎದೆಯ ಮೇಲೆ ಅತ್ಯಂತ ಆಪ್ತವಾಗಿ ನೆಮ್ಮದಿಯಿಂದ ತಲೆ ಇಟ್ಕೊಂಡ್ಳು. ನಾನಿವಾಗ ಅನಿವಾರ್ಯವಾಗಿ ಹೊರಡಲೇಬೇಕನ್ವಿತಾ. ಸುಮಾರು 15 ವರ್ಷಗಳ ಆಪ್ತ ಕ್ಷಣಗಳು ನಂತರ ಋಗ್ವೇದ ತನ್ನ ಕೈ ಗಡಿಯಾರವನ್ನು ನೋಡುತ್ತಾ ಬೇಸರದಿಂದ ಹೇಳ್ತಾನೆ. ಅವರಿಬ್ಬರು ಈ ಭಾವುಕ ಸಂಭಾಷಣೆಯನ್ನು ದೂರದಿಂದಲೇ ನೋಡ್ತಿದ್ದ ಜಬ್ಬಿ ಇಷ್ಟು ವರ್ಷಗಳ ಕತ್ತಲೆಯ ನಂತರ ತನ್ನ ಅಕ್ಕ ತನ್ನ ಜೀವನದ ನಿಜವಾದ ಸುರಕ್ಷತೆಯನ್ನು ಕಂಡುಕೊಂಡಿದ್ದಾಳೆ ಅಂತ ಭಾವಿಸಿ, ಸದ್ಯದಲ್ಲೇ ನಿನಗೆ ನಿನ್ನ ಹಳೆಯ ಇಡೀ ಬಾಲ್ಯದ ನೆನಪುಗಳು ಮರಳಿ ಬರ್ತವೆ ಅಕ್ಕ ಎಂದು ಮನಸ್ಸಿನಲ್ಲೇ ಅನ್ವಿತಾಳಿಗೆ ಸಮಾಧಾನ ಹೇಳ್ಕೊಳ್ತಾನೆ. ದಿನಗಳು ಅತ್ಯಂತ ವೇಗವಾಗಿ ಕಳೆಯುತ್ತಿದ್ದವು. ಸೂರ್ಯವಂಶಿ ಕಂಪನಿಯ ಭವ್ಯ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಈಗ ಸರಿಯಾದ ಕೇವಲ 1.5 ತಿಂಗಳು ಮಾತ್ರ ಬಾಕಿ ಇತ್ತು. ಇಷ್ಟು ದಿನಗಳ ಕಾಲ ಒಳಗೆ ಸದ್ದಿಲ್ಲದೆ ಅನ್ವಿತಾಳನ್ನು ವೇದ್ನಿಂದ ದೂರ ಮಾಡೋಕೆ ಕ್ರೂರ ಯೋಜನೆ ರೂಪಿಸ್ತಾ ಇರೋಂತಹ ಕುತಂತ್ರಿ ಪ್ರಿಯ ಇವಾಗ ತನ್ನ ಮುಂದಿನ ಜಾಲಕ್ಕೆ ಅತ್ಯಂತ ಭರ್ಜರಿಯಾಗಿ ತಯಾರಿಯನ್ನು ನಡೆಸ್ತಾ ಇದ್ದಾಳೆ. ಈಗ 1 ತಿಂಗಳ ಕಾಲ ಯುರೋಪ್ನ ಇಂಟರ್ನ್ಯಾಷನಲ್ ವ್ಯಾಪಾರ ಸಮ್ಮೇಳನಕ್ಕೆ ಹೋಗಲೇಬೇಕಾದ ಅನಿವಾರ್ಯತೆಯನ್ನು ಸೃಷ್ಟಿಸುವಲ್ಲಿ ಪ್ರಿಯಾ ಯಶಸ್ವಿಯಾದಳು. ಅನ್ವಿತಾ ಯಾವುದೇ ಕಾರಣಕ್ಕೂ ಪ್ರವಾಸಕ್ಕೆ ಬರಬಾರ್ದು ಅಂತ ಪ್ರಿಯಾ ಮೊದಲೇ ಎಲ್ಲ ರೀತಿಯ ಕಳ್ಳ ಸಿದ್ಧತೆಗಳನ್ನು ಮಾಡಿಕೊಂಡಿದ್ಲು. ಇತ್ತ ಬಂಗಲೆಯ ಕಾರ್ ಪೋಸ್ಟ್ ಬಳಿ ಬಂದು ನಿಂತಾಗ, ನೋಡನ್ವಿತಾ, ಇನ್ನು ಕೇವಲ 2 ಗಂಟೆಗಳಲ್ಲಿ ನನ್ನ ವಿಮಾನ ಮುಂಬೈ ಏರ್ಪೋರ್ಟ್ನಿಂದ ಟೇಕಪ್ ಆಗುತ್ತೆ ಅಂತ ವೇದಿ ಹೇಳ್ತಾನೆ. ಅನ್ವಿತಾ ಅತ್ಯಂತ ದುಃಖದ ಮುಖದಲ್ಲಿ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಅವನನ್ನೇ ದಿಟ್ಟಿಸಿ ನೋಡಿದ್ಲು. ಅವನ ಮೇಲಿನ ಅವಳ ಪ್ರೀತಿಯ ಭಾವನೆಗಳು ಇವಾಗ ಅದೆಷ್ಟು ಪ್ರಬಲವಾಗಿದೆ ಅಂದರೆ, ಮದುವೆಯಾದಾಗಿನಿಂದ ಅವನನ್ನು ಬಿಟ್ಟು ಒಂದು ದಿನವೂ ಬದುಕೋಕೆ ಸಾಧ್ಯ ಇಲ್ಲ ಎಂಬಂತಹ ಪರಿಸ್ಥಿತಿ ಅವಳದಾಗಿತ್ತು. ಋಗ್ವೇದ ಅತ್ಯಂತ ಭಾವುಕನಾಗಿ ನಿಧಾನವಾಗಿ ಅವಳ ಕೆನ್ನೆಯ ಮೇಲೆ ಒದ್ದೆಯಾದ ಕೈ ಸರಿಸಿ ಅವಳ ಕೆಂಪಾಗಿದ್ದ ಮುದ್ದಾದ ತುಟಿಗಳನ್ನು ತನ್ನ ಪ್ರೀತಿಯ ಒಳಗೆ ಸಂಪೂರ್ಣವಾಗಿ ಸೆರೆ ಹಿಡಿದ. ಅವನು ಅವಳನ್ನು ಬಹಳ ಹೊತ್ತು ಅತ್ಯಂತ ಆಳವಾಗಿ ಮುತ್ತಿಕ್ಕಿ ತನ್ನ ಪ್ರೀತಿಯ ಇಡೀ ತೀವ್ರತೆಯನ್ನು ಆ ಚುಂಬನದಲ್ಲಿ ಧಾರೆ ಎರಿತಾನೆ. ಕೊನೆಗೆ ಸಮಯದ ಅಭಾವದಿಂದ ಅವನು ಕಷ್ಟಪಟ್ಟು ಪಕ್ಕಕ್ಕೆ ಸರಿದನು. ಆದರೆ ಅನ್ವಿತಾ ಮಾತ್ರ ಇವಾಗಲೂ ಅವನ ತೋಳುಗಳ ಬಂಧನದಿಂದ ಹೊರಡಲು ಜಾರಲು ಸ್ವಲ್ಪವೂ ಸಿದ್ಧಳಿರಲಿಲ್ಲ.
ಋಗ್ವೇದ ಅತ್ಯಂತ ಜಾಗರೂಕತೆಯಿಂದ ಅವಳ ಬೆನ್ನಿನ ಮೇಲೆ ತನ್ನ ಕೈಗಳನ್ನು ಸವರಿ ಅವಳ ಬಿಗಿಯಾದ ಆಲಿಂಗವನ್ನು ಮೆಲ್ಲನೆ ಸಡಿಲಗೊಳಿಸಿ ತಲೆಗೆ ಹೊತ್ತಿ ಮುತ್ತಿಕ್ತಾನೆ. ನಾನಿಲ್ಲದೆ ಇರುವಾಗ ನಿನ್ನ ಆರೋಗ್ಯದ ಬಗ್ಗೆ ಕಾಳಜಿ ಮತ್ತು ಹೊರಗೆ ಎಲ್ಲೇ ಹೋದರೂ ವೈಯಕ್ತಿಕ ಚಾಲಕನನ್ನು ಯಾವಾಗಲೂ ಕಡ್ಡಾಯವಾಗಿ ನಿನ್ನೊಂದಿಗೆ ಇಟ್ಕೊಂಡಿರು. ಆ ಕಾವ್ಯಾಳ ಮಾತು ಕೇಳಿಕೊಂಡು ಅವಳೊಂದಿಗೆ ಏಕಾಂಗಿಯಾಗಿ ಇನ್ನು ಮುಂದೆ ಎಲ್ಲೂ ದೂರ ಸ್ಥಳಕ್ಕೆ ಹೋಗಬಾರ್ದು. ನೀನು ಅಪ್ಪಿತಪ್ಪಿ ಮನೆಯಿಂದ ಹೊರಗೆ ಹೋದರೂ ನಿನ್ನ ಸುರಕ್ಷತೆಗಾಗಿ ಸದಾ ನಿನ್ನೊಂದಿಗೆ ಒಬ್ಬ ಸಮರ್ಥ ಕಾವಲುಗಾರ, ಸೆಕ್ಯೂರಿಟಿ ಗಾರ್ಡ್ ಇರಲೇಬೇಕು ಅಂತ ಕಳೆದ 4 ದಿನಗಳಿಂದ ತಾನು ಸತತವಾಗಿ ನೀಡ್ತಿದ್ದ ಆ ರಕ್ಷಣಾ ಸೂಚನೆಗಳನ್ನು ವೇದ್ ಮತ್ತೊಮ್ಮೆ ಕಳವಳದಿಂದ ಪುನರಾವರ್ತಿಸ್ತಾ ಇದ್ದಾನೆ. ತನ್ನ ಸುರಕ್ಷತೆಗಾಗಿ ತನ್ನ ಗಂಡ ಇಷ್ಟೊಂದು ಆತಂಕ ಪಡ್ತಾ ಇರೋದನ್ನು ಕಂಡು ಅನ್ವಿತಾಳ ಕಣ್ಣೀರಿನ ಮುಖದಲ್ಲಿ ಒಮ್ಮೆಲೆ ಒಂದು ಮುದ್ದಾದ ನಗು ಮೂಡಿತ್ತು. ನಾನು ಇಡೀ 1 ತಿಂಗಳ ಕಾಲ ಕೇವಲ ನಿನಗಾಗಿ ಮಾತ್ರವೇ ಇಲ್ಲಿ ಕಾತರದಿಂದ ಕಾಯ್ದಿರ್ತೀನಿ ವೇದ್ ಅಂತ ಅವಳು ಇನ್ನೂ ತಡೆಯಲಾರದೆ ಕೊನೆಯದಾಗಿ ಅವನನ್ನು ಮತ್ತಷ್ಟು ಗಟ್ಟಿಯಾಗಿ ತಬ್ಕೊಂಡ್ಳು. ಅವಳನ್ನು ಅಗಲುವ ನೋವಿಗೆ ಇವತ್ತು ಸದಾ ಕಠಿಣವಾಗುತ್ತಿರುವ ಋಗ್ವೇದನ ಕಣ್ಣಲ್ಲಿಯೂ ಸಹ ಸ್ವಲ್ಪ ನೀರು ಒದ್ದೆಯಾಗಿ ಬಂದಿತ್ತು. ಅವನು ಈ ಹಿಂದೆ ತನ್ನ ಬದುಕಿನಲ್ಲಿ ಹಲವು ಬಾರಿ ಬಿಸ್ನೆಸ್ ಟ್ರಿಪ್ಗಳಿಗಾಗಿ ಒಂಟಿಯಾಗಿ ದೇಶ ವಿದೇಶಗಳಿಗೆ ಹೀಗೆ ಹೋಗಿ ಬರ್ತಾನೆ ಇರ್ತಾನೆ. ಆದರೆ ಈ ಸಮಯದಲ್ಲಿ ಅವನಿಗೆ ಯಾರ ಅಗಲಿಕೆಯೂ ಕಾಡಿರಲಿಲ್ಲ, ಏನೂ ಅನ್ನಿಸ್ತಿರಲಿಲ್ಲ. ಆದರೆ ಇವತ್ತು ತನ್ನ ಪ್ರಾಣದಂತಿರುವ ನಿಜವಾದ ಪ್ರೀತಿಯನ್ನು ಮುಂಬೈನಲ್ಲೇ ದೂರ ಬಿಟ್ಟು ಅಷ್ಟು ದೂರದ ಯುರೋಪಿಗೆ ಹೊರಗೆ ಹೋಗೋಕ್ಕೆ ಅವನು ಒಳಗೊಳಗೆ ತುಂಬಾ ತೊಂದರೆ, ಮಾನಸಿಕ ನೋವನ್ನು ಅನುಭವಿಸ್ತಿದ್ದ. ಕೊನೆಗೆ ವಿಧಿ ಇಲ್ಲದೆ ಮನೆಯ ಇಡೀ ಸೂರ್ಯವಂಶಿ ಕುಟುಂಬದ ಎಲ್ಲರಿಗೂ ವಿದಾಯ ಹೇಳಿ ವೇದ್ ತನ್ನ ಲಗೇಜನ್ನು ಹಿಡಿದು ಏರ್ಪೋರ್ಟ್ಗೆ ಹೊರಟು ಹೋಗ್ತಾನೆ. ಅತ್ತ ಮುಂಬೈ ಇಂಟರ್ನ್ಯಾಷನಲ್ ವಿಮಾನ ನಿಲ್ದಾಣದಲ್ಲಿ ಆ ಕುತಂತ್ರಿ ಪ್ರಿಯಾ ಆಗಲೇ ಎಲ್ಲ ಸಿದ್ಧತೆಗಳೊಂದಿಗೆ ವೇದ್ಗಿಂತ ಮುಂಚಿತವಾಗಿ ಅಲ್ಲಿ ತಲುಪಿದ್ಲು. ಇವಾಗ ಋಗ್ವೇದ ತನ್ನ ಹೆಂಡತಿ ಅನ್ವಿತಾಳನ್ನು ಕರೆತರದೆ ಕೇವಲ ಒಬ್ಬಂಟಿಯಾಗಿ ಬರುವುದನ್ನು ದೂರದಿಂದಲೇ ನೋಡಿ ಅವಳ ಕಣ್ಣುಗಳಲ್ಲಿ ಕ್ರೂರವಾದ ಸಂತೋಷ ಎದ್ದು ಕಾಣಿಸ್ತಾ ಇತ್ತು. ಇವಾಗ ತಾನು ನಿರ್ಧರಿಸಿರುವ ಕರಾಳ ಯೋಜನೆಯನ್ನು ಯಾವುದೇ ಅಡೆತಡೆಯಿಲ್ಲದೆ ಮುಂಬೈನಲ್ಲಿ ಕಾರ್ಯಗತಗೊಳಿಸುವಾಗ ತನಗೆ ಯಾವುದೇ ತೊಂದರೆ ಎದುರಾಗುವುದಿಲ್ಲ ಅಂತ ಪ್ರಿಯಾ ಒಳಗೊಳಗೆ ಬೀಗ್ತಾ ಇದ್ಲು. ಅತ್ತ ಮುಂಬೈ ನಗರದ ರಹಸ್ಯ ಮೂಲೆಯಲ್ಲಿ ಋಗ್ವೇದ ಸೂರ್ಯವಂಶಿ ಇವಾಗ ದೇಶ ಬಿಟ್ಟು ಯುರೋಪಿಗೆ ಹೊರಗೆ ಹೋಗಿದ್ದಾನೆ ಎಂಬ ಪಕ್ಕಾ ಮಾಹಿತಿ ತಲುಪಿದ ತಕ್ಷಣ ವಿಶೇಷ ಅಲರ್ಟ್ ಆದ. ಅವನು ತಕ್ಷಣವೇ ಯಾವುದೇ ರಿಸ್ಕ್ ತೆಗೆದುಕೊಳ್ಬಾರ್ದು ಅಂತ ನಿರ್ಧರಿಸಿ ಅನ್ವಿತಾ ಇರ್ತಿದ್ದ ಇಡೀ ಭವ್ಯವಾದ ಸೂರ್ಯವಂಶಿ ಭವನ ಸುತ್ತಲೂ ಎಂದಿಗಿಂತಲೂ ಹೆಚ್ಚಿನ ಸಂಖ್ಯೆಯ ನಂಬಿಕಸ್ಥ ರಹಸ್ಯ ಭದ್ರತಾ ಪಡೆ ಜನರನ್ನು ಕಾವಲಿಗೆ ಇರಿಸ್ತಾರೆ. ಅಲ್ಲಿಗೆ ಬರುವ, ಅಲ್ಲಿಂದ ಹೊರಗೆ ಹೋಗುವ ಪ್ರತಿಯೊಬ್ಬ ಅನುಮಾನಾಸ್ಪದ ವ್ಯಕ್ತಿಯ ಮೇಲೆ ಅವನು ಅತ್ಯಂತ ತೀಕ್ಷ್ಣವಾಗಿ ಕಣ್ಣಿಟ್ಟಿದ್ದ. ಯಾಕಂದರೆ ಆ ಕ್ರೂರ ವಿಲನ್ ಧರ್ಮೇಶ್ ರಾಣಾಗೆ ಎಲ್ಲೋ ರಹಸ್ಯ ಮೂಲಗಳಿಂದ ಹಳೆಯ ರಾವತ್ ಸಾಮ್ರಾಜ್ಯದಲ್ಲಿ ಕಳೆದು ಹೋದ ನಿಜವಾದ ರಾಜಕುಮಾರಿ ಮೃಣನ್ಮಯಿ ಅನ್ವಿತಾ ಇವಾಗ ಬದುಕಿ ಮುಂಬೈ ನಗರಕ್ಕೆ ಬಂದಿದ್ದಾಳೆ ಎಂಬಂಥ ಶಾಕಿಂಗ್ ಸತ್ಯ ಈಗಾಗಲೇ ತಲುಪಿತ್ತು. ಅವನು ಅವಳನ್ನು ಸಂಪೂರ್ಣವಾಗಿ ಮುಗಿಸಿ ಇಡೀ ಆಸ್ತಿಯನ್ನು ತನ್ನದಾಗಿಸ್ಕೊಳ್ಬೇಕು, ಸರಿಯಾದ ಜಾಗರೂಕ ಅವಕಾಶಗಳನ್ನು ಹುಡುಕ್ತಿದ್ದ. ಇವಾಗ ಋಗ್ವೇದ ಸೂರ್ಯವಂಶಿಯಂತಹ ಮಹಾಶಕ್ತಿ ಇಡೀ 1 ತಿಂಗಳ ಕಾಲ ಭಾರತವನ್ನು ಬಿಟ್ಟು ಯುರೋಪಿಗೆ ಹೊರಗೆ ಹೋಗ್ತಾ ಇದ್ದಾನೆ ಅನ್ನೋ ಪಕ್ಕ ಅರಿವಾದ ತಕ್ಷಣ ಧರ್ಮೇಶ್ ರಾಣಾ ತಡ ಮಾಡದೆ ತನ್ನ ಇಡೀ ಗೆಟಪ್ ವೇಷವನ್ನು ಸಂಪೂರ್ಣವಾಗಿ ಬದಲಾಯಿಸಿಕೊಂಡು ಅನ್ವಿತಾಳನ್ನು ಭೇಟಿ ಮಾಡಲು ತನ್ನ ರೌಡಿ ಪಡೆಯೊಂದಿಗೆ ಮುಂಬೈ ನಗರದ ಕಡೆಗೆ ಅತ್ಯಂತ ಕ್ರೂರವಾಗಿ ಹೊರಡ್ತಾ ಇದ್ದಾನೆ. ಮುಂಬೈ ನಗರದಲ್ಲಿ ಇವಾಗ ಒಂದು ಭೀಕರವಾದ ರಕ್ತಪಾತದ ಚದುರಂಗದ ಆಟ ಶುರುವಾಗಲು ವೇದಿಕೆ ಅನ್ನೋದು ಸಿದ್ಧವಾಗ್ತಾ ನಿಂತಿತ್ತು. ಕತೆ ಮುಂದುವರಿಯುತ್ತೆ. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಗೈಸ್.